ಲಕ್ಷ್ಮಿ, ಹೆಂಗತಿಯಮ್ಮ? ನಮ್ಮ ಪುಟ್ಟ ರಾಜ್ಕುಮಾರಿ ಹೆಂಗತಾಳೆ? ನಾವು ಚೆನ್ನಾಗಿದ್ದೇವೆ ಅವ್ವ. ಪಾಪುಗೆ ನೀರು ಕುಡಿಸ್ತಿದ್ದೇನೆ. ಲಕ್ಷ್ಮಿ, ಏನು ಮಾಡ್ತಿದ್ದೀಯಾ? ಪಾಪುಗೆ ಮೊದಲು 6 ತಿಂಗಳವರೆಗೆ ಎದೆ ಹಾಲು ಬಿಟ್ಟು ಬೇರೆ ಏನೂ ಕೊಡೋಂಗಿಲ್ಲ. ಅದು ನಿನ್ಗೆ ಗೊತ್ತಿಲ್ವಾ? ನೀರು, ಜೇನುತುಪ್ಪ, ಬೆಲ್ಲ ಹೀಗೆ ಏನೂ ಕೊಡಬಾರ್ದು. ಅವ್ವ, ಮಕ್ಕಳಿಗೆ ಬಾಯಾರಿಕೆ ಆಗಲ್ವಾ? ಪಾಪುಗೆ ಶಕ್ತಿ ಬರೀ ಎದೆ ಹಾಲಿಂದ ಮಾತ್ರ ಬರುತ್ತಾ? ತಮ್ಮ, ಅವ್ವ ತನ್ನ ಅನುಭವದೊಂದಿಗೆ ಸರಿಯಾದ ಸಲಹೆ ನೀಡುತ್ತಿದ್ದಾರೆ. ಎದೆ ಹಾಲಿನಲ್ಲಿ ಮಗುವಿಗೆ ಅಗತ್ಯವಿರುವ ಎಲ್ಲ ಪೌಷ್ಟಿಕಾಂಶ ಮತ್ತು ನೀರು ಇದೆ. ಮೊದಲ 6 ತಿಂಗಳು ಎದೆ ಹಾಲು ಬಿಟ್ಟು ಬೇರೆ ಏನು ನೀಡುವುದು ಅಪಾಯವೇ. ಇದು ಮಗುವನ್ನು ಸೋಂಕುಗಳಿಗೆ ಒಡ್ಡಬಹುದು. ಮೊದಲ 2-3 ದಿನಗಳಲ್ಲಿ ಉತ್ಪತ್ತಿಯಾಗುವ ಎದೆ ಹಾಲು ಮಗುವಿಗೆ ಉತ್ತಮ ಪೋಷಣೆಯಾಗಿದೆ. ಇದು ಮಗುವನ್ನು ಎಲ್ಲಾ ರೀತಿಯ ಸೋಂಕುಗಳಿಂದ ರಕ್ಷಿಸುತ್ತದೆ. 6 ತಿಂಗಳ ನಂತರ ನೀವು ನಿಧಾನವಾಗಿ ನಿಮ್ಮ ಮಗುವಿಗೆ ಎದೆ ಹಾಲಿನೊಂದಿಗೆ ರಾಗಿ ಗಂಜಿಯಂತಹ ಸುಲಭವಾಗಿ ತಿನ್ನಬಹುದಾದ ಆಹಾರವನ್ನು ನೀಡಲು ಪ್ರಾರಂಭಿಸಬಹುದು. ಓ ಅಕ್ಕ, ಇದೆಲ್ಲ ನಮಗೆ ಗೊತ್ತಿರಲಿಲ್ಲ. ನಿಮ್ಮ ಬೆಂಬಲಕ್ಕೆ ನಾನು ಯಾವಾಗ್ಲೂ ಇದ್ದೀನಿ. ಏನೇ ಗೊಂದಲವಿದ್ದರೆ ನನಗೆ ತಿಳಿಸಬಹುದು. ಜೊತೆಗೆ ದಾರಿ ತೋರ್ಸಕ್ಕೆ ನಮ್ಮವ್ವ ಯಾವಾಗ್ಲೂ ಇದ್ದೇ ಇರ್ತಾರಲ್ವೇ?